NK ಭಾರತ್ ನ್ಯೂಸ್ 24x7 ನಾವೀಗ ಶ್ರೀನಿವಾಸಪುರದ ಸ್ಟೇಡಿಯಂನಲ್ಲಿ ಇದ್ದೀವಿ. ಶ್ರೀನಿವಾಸಪುರಕ್ಕೆ ಒಂದು ಶುಭಯೋಗ ಬಂದಿದೆ. ಶ್ರೀನಿವಾಸಪುರದ ಸ್ಟೇಡಿಯಂ ಲೆಕ್ಕದಲ್ಲಿಲ್ಲ, ಬುಕ್ದಲ್ಲಿಲ್ಲ, ಆ ಥರ ಇತ್ತು. ಈಗ ಹೊಸ ಸ್ಟೇಡಿಯಂ ಯಾವ ರೀತಿ ಆಗಿದೆ ಅಂದ್ರೆ ಕೋಲಾರ ಜಿಲ್ಲೆಯನ್ನು ಮೀರಿಸುವಂತಹ ಅಥವಾ ಕೋಲಾರ್ನಲ್ಲಿರುವಂತಹ ಸ್ಟೇಡಿಯಂನ ಮೀರಿಸುವಂತಹ ರೀತಿಯಲ್ಲಿ ಒಳ್ಳೆಯ ಸ್ಟೇಡಿಯಂ ನಮ್ಮ ಹಿರಿಯರ ಆಶೀರ್ವಾದದಿಂದ ಆಗಿದೆ, ಸರ್ಕಾರದ ಆಶೀರ್ವಾದದಿಂದ ಆಗಿದೆ. ಇಂಥ ಹೊಸ ಸ್ಟೇಡಿಯಂನಲ್ಲಿ ಈ ವಿರಾಮ ಕಾಲದಲ್ಲಿ ಅಂದರೆ ಮಕ್ಕಳಿಗೆಲ್ಲ ರಜಾ ಕೊಟ್ಟಿರುವಂತಹ ಈ ಒಂದು ವೇಳೆಯಲ್ಲಿ ಅಥ್ಲೆಟಿಕ್ ಅಸೋಸಿಯೇಷನ್ ಇದ್ರ ಬಗ್ಗೆ ಎಲ್ಲರೂ ಕೇಳಿಸ್ಕೊಂಡೇ ಇರ್ತೀರ. ಇದು ರಾಜ್ಯ ಮಟ್ಟದ ಒಂದು ದೊಡ್ಡ ಸಂಸ್ಥೆ, ದೊಡ್ಡ ಒಂದು ಅಸೋಸಿಯೇಷನ್, ಅಥ್ಲೆಟಿಕ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು. ಇದು ರಾಜ್ಯ ಮಟ್ಟದಲ್ಲಿದೆ, ಜಿಲ್ಲಾ ಮಟ್ಟದಲ್ಲಿದೆ, ಇಲ್ಲಿ ಕೂಡ ನಮ್ಮ ತಾಲೂಕು ಮಟ್ಟದಲ್ಲಿ ಕೂಡ ಅಥ್ಲೆಟಿಕ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ಒಂದು ಈ ಸ್ಪೋರ್ಟ್ಸ್ ಸಂಬಂಧಪಟ್ಟಂತ ಒಂದು ಸಂಘ ಇದೆ. ಈ ಸಂಘಕ್ಕೆ ಅಧ್ಯಕ್ಷರು ಈ ಒಂದು NK ಭಾರತ್ ನ್ಯೂಸ್ ಅನ್ನು ನಡೆಸ್ತಾ ಇರುವಂತಹ ನಿಶಾಂತ್ ಕುಮಾರ್ ಅವರೇ. ಇದರಲ್ಲಿ ಒಂದು ಕಮಿಟಿ ಕೂಡ ಇದೆ, ನಿಶಾಂತ್ ಕುಮಾರ್ ಇರಬಹುದು, ಮತ್ತೆ ಅವರ ಸಂಘಟಕರಿಗೂ ಸೇರಿ ಒಂದು 10-12 ಜನ ಕಮಿಟಿ ಕೂಡ ಇದ್ದಾರೆ. ಈ ಕಮಿಟಿ ವತಿಯಿಂದ ರಾಜ್ಯ ಮತ್ತು ಜಿಲ್ಲಾ ಸಂಘಗಳ ಅನುಮತಿಯನ್ನು ಪಡೆದು ಇದೇ ತಾಲೂಕಿನಲ್ಲಿ ಹೊಸ ಸ್ಟೇಡಿಯಂನಲ್ಲಿ ಏನಾದ್ರೂ ಒಂದು ಈವೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಇದರ ಪ್ರಯುಕ್ತ ಇಲ್ಲಿ ಇದೇ ಒಂದು ತಾಲೂಕಿನಲ್ಲಿ ಕರಾಟೆ ಶಿಕ್ಷಕರು ಹಾಗೂ ಬೇರೆ ಬೇರೆ ಸ್ಪೋರ್ಟ್ಸ್, ಯೋಗ ಇತ್ಯಾದಿ ಶಿಕ್ಷಕರಾಗಿರುವಂತಹ ಶ್ರೀಯುತ ರಮಣ ಸರ್ ಅವರನ್ನು ಮೀಟ್ ಮಾಡಿದಾಗ ಅವರು ಕೂಡ ಒಪ್ಕೊಂಡು ಏನಾದ್ರೂ ಈವೆಂಟ್ ನಡೆಸೋಣ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅವರ ಜೊತೆಯಲ್ಲಿ ಇರುವಂತಹ ಶಿಕ್ಷಕರು ವೈಷ್ಣವಿ ಮೇಡಮ್ ರವರು ಸೇರಿ ಹೌದು ಯಾವ್ದಾದ್ರು ಒಂದು ಈವೆಂಟ್ ಮಕ್ಕಳಿಗೆ ಒಂದು ರಜಾ ಕಾಲದಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಅದೇ ತೀರ್ಮಾನದಂತೆ ಇದೇ ತಿಂಗಳು 11ನೇ ತಾರೀಕು ಭಾನುವಾರ ಈ ಒಂದು ಸ್ಟೇಡಿಯಂನಲ್ಲಿ ಯಾವುದೇ ಮ್ಯಾಚ್ ಯಾವುದೇ ಒಂದು ಗುಂಪು ಭಾಗವಹಿಸಬಹುದು. ಕ್ರಿಕೆಟ್ ಮ್ಯಾಚ್ ಈವೆಂಟ್ ಅನ್ನ ಇಟ್ಕೊಂಡಿದ್ದಾರೆ. ಅಂಡರ್ 16 ಇಯರ್ಸ್ ಯಾರು 16 ವರ್ಷಕ್ಕಿಂತ ಕೆಳಗಿದ್ದಾರೆ ಅವರ ವಯಸ್ಸು, ಆ ಮಕ್ಕಳು, ಗಂಡು ಮಕ್ಕಳಿಗೂ ಹೆಣ್ಮಕ್ಳಿಗೂ ಬೇರೆ ಬೇರೆಯಾಗಿ ಒಂದು ಕ್ರಿಕೆಟ್ ಟೀಮ್ ಅನ್ನ ಕ್ರಿಕೆಟ್ ಮ್ಯಾಚ್ ಅನ್ನ ಇಟ್ಕೊಂಡಿದ್ದಾರೆ. ಆ ಕ್ರಿಕೆಟ್ ಮ್ಯಾಚ್ ಅನ್ನು ನಡೆಸ್ಕೊಳ್ತಾ ಇರುವಂತವರು ಇದೇ ಒಂದು ಅಥ್ಲೆಟಿಕ್ ಅಸೋಸಿಯೇಷನ್ ಸಂಸ್ಥೆಯವರು ಮತ್ತು ರಮಣ ಸರ್ ಮತ್ತು ಇಲ್ಲಿರುವಂತಹ ಶಿಕ್ಷಕರು, ಊರಿನಲ್ಲಿ ದಾನಿಗಳು ಕೆಲವರು ಇದ್ದಾರೆ, ಬುಲೆಟ್ ವೆಂಕಟರೆಡ್ಡಿ ಇರ್ಬೋದು, ಇತ್ಯಾದಿ ದಾನಿಗಳೆಲ್ಲ ಸೇರಿ ಇದನ್ನು ನಡೆಸ್ತಾ ಇದ್ದಾರೆ. ಇಚ್ಛೆ ಉಳ್ಳಂತಹ ಯಾವುದೇ ಟೀಮ್ ಆಗಿರ್ಬೋದು, ಈ ತಾಲೂಕಿನಲ್ಲಿ ಯಾವುದೇ ಟೀಮ್ ಆಗಿರ್ಬೋದು, ಭಾನುವಾರ ನಡೆಯುವಂತಹ ಈ ಟೀಮ್ ನಲ್ಲಿ ಭಾಗವಹಿಸಬಹುದು. ಅದಕ್ಕೆ ನಿಗದಿಪಡಿಸಿರುವಂತಹ ಪ್ರತಿ ಸ್ಟೂಡೆಂಟ್ಗೂ ನಿಗದಿಪಡಿಸಿರುವಂತಹ ಎಂಟ್ರಿ ಚಾರ್ಜ್ ಏನಿದೆ ಆ ಚಾರ್ಜ್ ಅನ್ನು ಕೊಟ್ಟು ಭಾನುವಾರ ಬೆಳಗ್ಗೆ ಸರಿಯಾಗಿ 8 ಗಂಟೆಗೆ ಟೀಮ್ಗಳು ಪ್ರಾರಂಭ ಆಗ್ತಾ ಇರೋದ್ರಿಂದ, ಈ ಮ್ಯಾಚ್ ಪ್ರಾರಂಭ ಆಗ್ತಾ ಇರೋದ್ರಿಂದ ಭಾನುವಾರ ಬೆಳಗ್ಗೆ 8 ಗಂಟೆಗೆ ಇಲ್ಲಿ ಹಾಜರಿರಬೇಕಾಗುತ್ತೆ. ಭಾನುವಾರ 8 ಗಂಟೆಗೆ ಹಾಜರಿರುವಂತಹ ಮಕ್ಕಳಿಗೆ ಸರ್ಟಿಫಿಕೇಟ್ ಇರುತ್ತೆ, ಗೆದ್ದಂತವ್ರಿಗೆ ಟ್ರೋಫಿ ಇರುತ್ತೆ, ಆಮೇಲೆ ಗೆದ್ದಂತಹ ಮಕ್ಕಳಿಗೆ ಒಂದು ಟಿ ಶರ್ಟ್ ಅನ್ನು ಕೂಡ ಕೊಡಲಾಗುತ್ತೆ. ಮತ್ತೆ ಭಾಗವಹಿಸಿದ ಎಲ್ಲಾ ಮಕ್ಕಳಿಗೂ ಕೂಡ ಸರ್ಟಿಫಿಕೇಟ್ ಅನ್ನ ಅಥ್ಲೆಟಿಕ್ ಅಸೋಸಿಯೇಷನ್ ಆಫ್ ಇಂಡಿಯಾ ಸರ್ಟಿಫಿಕೇಟ್ ಅನ್ನು ಕೂಡ ಕೊಡಲಾಗುತ್ತೆ. ಇಲ್ಲಿ ಭಾಗವಹಿಸಿ ಈ ಸರ್ಟಿಫಿಕೇಟ್ ತುಂಬಾ ವ್ಯಾಲ್ಯೂಯಬಲ್ ಆಗಿರುತ್ತೆ. ಈ ಸರ್ಟಿಫಿಕೇಟ್ ಅನ್ನ ಬಳಸ್ಕೋಬಹುದು ಮುಂದೆ ಅವರ ಜೀವನದಲ್ಲಿ ಬರುವಂತಹ ಲಾಭದಾಯಕ ವಿಷಯಗಳಿಗೆ. ಹೀಗಾಗಿ ಇದೇ ತಿಂಗಳು 11ನೇ ತಾರೀಕು ಭಾನುವಾರ ನಡೆಯುವಂತಹ ಕ್ರಿಕೆಟ್ ಟೀಮ್, ಈ ಒಂದು ಟೀಮ್ಗೆ ಭಾಗವಹಿಸಿದ ಎಲ್ಲ ಮಕ್ಕಳು ಕೂಡ ಸ್ವಾಗತ ಇದೆ. ಈಗಾಗಲೇ ಈ ಒಂದು ಟೀಮ್ಗೆ ಎನ್ರೋಲ್ ಮಾಡ್ಕೊಂಡಿರುವಂತಹ ಮಕ್ಕಳು ಸುಮಾರು ಜನ ಅಲ್ಲಿ ಸೇರಿದ್ದಾರೆ. ಅವ್ರ ಶಿಕ್ಷಕರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಶಿಕ್ಷಕರು ತಾವು ಹೇಳಿ ಸರ್, ಏನು ವಿಷಯ? ನಾಗರಮಣ ಅಂತ ಹೇಳಿ ಸರ್, ನಾವು ಸುಮಾರು 4 ತಿಂಗಳಿಂದ ಎಲ್ಲ ಮಕ್ಕಳು ಪುಟಾಣಿ ಮಕ್ಕಳೆಲ್ಲ ಬರ್ತಾ ಇದ್ರು. ನಾವು ಬರೀ ಸ್ಪೋರ್ಟ್ಸ್ ಅಂತ ಯಾವಾಗ ಮಾಡಿದ್ರೆ ಮಕ್ಕಳಿಗೆ ಕ್ರಿಕೆಟ್ ತುಂಬಾ ಆಸಕ್ತಿ ಇದೆ ಸರ್. ಅದಕ್ಕೆ ಏನ್ ಮಾಡಿದ್ವಿ, ನಾವು ಅಸಿಸ್ಟೆಂಟ್ ಇಂದ ನಾವು ಇನ್ಫಾರ್ಮ್ ಮಾಡಿದಾಗ ಅವರು ಸರ್ ನೀವು ಏನ್ ಬೇಕಾದ್ರೂ ಮಾಡಿ ನಾವು ಸಹಕಾರ ಕೊಡ್ತೀವಿ ಹೇಳಿದ್ದಕ್ಕೆ ನೋಡಿ ಸರ್, ಎಲ್ಲ ಪುಟಾಣಿ ಮಕ್ಕಳಿಗೆ ನೋಡಿ ಅವರೇ ಖುದ್ದಾಗಿ ಬಂದು ಪಾಪ ಎಲ್ಲ ಮಕ್ಕಳು ಡೈಲಿ ಬಂದು ಪ್ರಾಕ್ಟೀಸ್ ಮಾಡಿ ಸೊ ಈ ಒಂದು ಟೂರ್ನಮೆಂಟ್ ಮಾಡೋಕ್ಕೋಸ್ಕರ ನಮ್ಮ ಯೋಗಿ ಅಂತ ಹೇಳಿ ಆತರ ಸುಮಾರು 4-5 ಶಿಕ್ಷಕರೆಲ್ಲ ಬಂದ್ಬಿಟ್ಟು ಎಲ್ಲ ಮಕ್ಕಳು ಜನರಿಗೆ ಟ್ರೈನಿಂಗ್ ಕೊಡ್ತಾ ಇದಾರೆ. ಎಲ್ಲ ಮಕ್ಕಳು ಸರ್ ತುಂಬಾ ಇಂಟ್ರೆಸ್ಟ್ ಆಗಿದ್ದಾರೆ. ಆ ಮಕ್ಕಳಿಗೆ ಶುಭ ಹಾರೈಸಬೇಕಂತ ಹೇಳಿ ನಮ್ಮಲ್ಲಿ ವಿನಂತಿ ಸರ್. ನಮ್ದು ಶ್ರೀನಿವಾಸಪುರ ಭಾನುವಾರ ನಡೆಯುವಂತ ಕ್ರಿಕೆಟ್ ಟೀಮ್ ಅಲ್ಲಿ ಭಾಗವಹಿಸ್ತಾ ಇದ್ದೀರಾ? ವೆರಿ ಗುಡ್. ನೀವು ಶಿಕ್ಷಕರಾಗಿದ್ದೀರಾ ಇಲ್ಲಿ
ಪ್ರಾಕ್ಟೀಸ್ ಕೊಟ್ಟಿದ್ದಾರೆ ಮೇಡಮ್ ಎಲ್ಲ ಮಕ್ಳಿಗೆ? ಭಾನುವಾರ ಟೀಮ್ಗಳು ಬರ್ತಾ ಇದೆ. ನಿಮ್ದು ಯಾವರು? ಶ್ರೀನಿವಾಸಪುರ. ಭಾನುವಾರ ನಡೆಯುವಂತ ಈ ಟೀಮ್ ನಲ್ಲಿ ಭಾಗವಹಿಸ್ತಾ ಇದೀಯಾ? ನೀನು ಒಂದು ಟೀಮ್ ನಲ್ಲಿ ಸೇರ್ಕೊಂಡಿದೀಯಾ? ಏನ್ ಆಡ್ತೀಯಾ ಅದರಲ್ಲಿ? ನಿನ್ ಟೀಮ್ ಅಲ್ಲಿ ಯಾವ ಆಟ ಆಡ್ತೀಯಾ? ಕ್ರಿಕೆಟ್ ನಲ್ಲಿ ಏನು ನೀನು ಸ್ಪೆಷಲ್? ಬೌಲರ್, ಬ್ಯಾಟ್ಸ್ಮನ್. ವೆರಿ ಗುಡ್. ಹಾ, ಹೆಸರು ಹೇಳ್ಬೇಕು. ನಮಸ್ತೆ. ಎಷ್ಟು ದಿನದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ ಇಲ್ಲಿ? ಎಲ್ಲ ಸ್ಟೂಡೆಂಟ್ಸ್ ನೀವೆಲ್ಲ? ನಿಮ್ಮ ಹೆಸರು? ಬಾಲು. ನೀವು 16 ವರ್ಷದ ಒಳಗಿನವರು ಇಲ್ಲಿ ಭಾಗವಹಿಸ್ತಾ ಇದ್ದೀರಾ? ಯಾವ ಶಾಲೆಯಲ್ಲಿ ಓದ್ತಾ ಇರೋದಾ? ಲಕ್ಷ್ಮೀಪುರ ಆಯ್ತು SSC. ಓಹೋ, ಲಕ್ಷ್ಮೀಪುರದಲ್ಲ? ಸರಿ, ಭಾಗವಹಿಸ್ತಾ ಇದ್ದೀರಾ? ನಿಮ್ ಟೀಮ್ ಕೂಡ? ನಿಮ್ಮ ಹೆಸರು? ಚಿನ್ಮಯ್. ನೀವು ಕೂಡ ಭಾನುವಾರ ಭಾಗವಹಿಸ್ತಾ ಇದ್ದೀರಾ? ಎಷ್ಟೊತ್ತಿಗೆ ಭಾಗವಹಿಸ್ತಾ ಇದ್ದೀರಾ? 8 ಗಂಟೆ. ನೀವು ಇನ್ನ ಬೇರೆ ಬೇರೆ ಟೀಮ್ಗಳಿಗೆಲ್ಲ ಹೇಳಿ, ಹೊಸ ಸ್ಟೇಡಿಯಂ ತುಂಬಾ ಚೆನ್ನಾಗಿದೆ, ಎಲ್ಲರೂ ಬಂದು ಭಾಗವಹಿಸಿ ಇದನ್ನು ಸಫಲಗೊಳಿಸ್ಬೇಕು. ಎಲ್ಲರೂ ಭಾಗವಹಿಸ್ತಾ ಇದ್ದೀರಾ? ಎಸ್ ಅನ್ನಿ. ಎಸ್, ಭಾಗವಹಿಸ್ತಾ ಇದ್ದೀರಾ? ಭಾನುವಾರ ಎಲ್ಲರೂ ಬರ್ತಾ ಇದ್ದೀರಾ? ಯಾರು ಮಿಸ್ ಆಗ್ಬಾರ್ದು. ನಿಮ್ಗೆ ಒಳ್ಳೆ ಬಹುಮಾನಗಳು ಎಲ್ಲ ಇರುತ್ತೆ. ಓಕೆನಾ? ಮೇಡಮ್ ಏನಾದ್ರು ಮಾತಾಡ್ತೀರಾ? ಓಕೆ. ನೋಡಿ, ಎಲ್ಲ ಮಕ್ಕಳು ಕೂಡ ತುಂಬಾ ಹುರುಪಿನಿಂದ ಈಗಾಗಲೇ ಭಾನುವಾರ ನಡೆಯುವಂತಹ ಟೀಮ್ಗೆ ಈಗಲೇ ಬಂದು ಎನ್ರೋಲ್ ಮಾಡ್ಕೊಂಡು, ಸರ್ ಎಷ್ಟು ಜನ ಎನ್ರೋಲ್ ಮಾಡಿದ್ದಾರೆ ಈಗಾಗಲೇ? ಒಂದು 30 ಜನ ಆಗಿದೆ. ಒಂದು 30 ಜನ ಎನ್ರೋಲ್ ಮಾಡ್ಕೊಂಡಿದ್ದಾರೆ. ಹತ್ರ 3 ಟೀಮ್ ಎನ್ರೋಲ್ ಆಗಿದೆ. ಇನ್ನು ಬರುವಂತ ಟೀಮ್ಗಳು ಎನ್ರೋಲ್ಗೆ ಸರ್ ಎನ್ರೋಲ್ ಫೀಸ್ ಏನಾದ್ರು ಇಟ್ಟಿದ್ದೀರಾ? ಒಂದು ಮಗುಗೆ 200 ರೂಪಾಯಿ ಸಿಕ್ಕಿದ್ವಿ ಸರ್. 200 ರೂಪಾಯಿ ಆಧಾರ್ ಕಾರ್ಡ್ ಸಿಕ್ಕಿದ್ವಿ ಸರ್. ಓಕೆ. ಮಗು ಯಾಕಂದ್ರೆ ಮಧ್ಯಾಹ್ನ ಊಟ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಅವ್ರು ಏನ್ ಬೇಕು ಸರ್ ಮಾಡೋದಂತ ಇಟ್ಟಿದ್ದೀವಿ ಸರ್. ಓಕೆ. ಪ್ರತಿ ಮಗು ಕೂಡ ಎಂಟ್ರಿ ಚಾರ್ಜ್ 200 ರೂಪೀಸ್ ಇಟ್ಕೊಂಡಿದ್ದಾರೆ. ಎಂಟ್ರಿ ಚಾರ್ಜ್ ಒಂದು ಟೀಮ್ ಇಂದ ಬಂದು ಪ್ರತಿ ಮಗುವಿಗೂ ಕೂಡ 200 ರೂಪಾಯಿ ಕೊಟ್ಟು, ಆ 200 ರೂಪಾಯಿನಲ್ಲಿ ಒಂದು ಊಟ ಕೊಡ್ತಾರೆ, ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ಅವ್ರಿಗೆ ಅಕಾಮಿಡೇಷನ್, ನೀರು ಎಲ್ಲ ನೋಡ್ಕೊಳ್ತಾರೆ ಅವರು. ಹಾಗಾಗಿ ಒಂದು ಮಗುವಿಗೆ 200 ರೂಪಾಯಿ ಒಂದು ಎಂಟ್ರಿ ಫೀಸ್ ಅನ್ನು ಕಟ್ಟಿ ಎಲ್ಲರೂ ಕೂಡ ಈ ಒಂದು ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸಿ, ಆ ಒಂದು ಪಂದ್ಯಾವಳಿಯಲ್ಲಿ ಭಾಗವಹಿಸಿ. ಗೆಲ್ಲೋದು ಇಂಪಾರ್ಟೆಂಟ್ ಅಲ್ಲ, ಭಾಗವಹಿಸೋದು ತುಂಬಾ ಇಂಪಾರ್ಟೆಂಟ್. ನಮ್ಮೂರಲ್ಲಿ ಇಂಥ ಸ್ಟೇಡಿಯಂ ಆಗಿರುವಂತಹ ಶುಭ ಸಂದರ್ಭದಲ್ಲಿ ಎಲ್ಲರೂ ಭಾಗವಹಿಸಿ ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು NK ಭಾರತ್ ನ್ಯೂಸ್ 24x7 ಇಂದ ಎಲ್ಲರನ್ನು ಕೂಡ ಸವಿನಯವಾಗಿ ನಾವು ವಿವರವನ್ನು ನೀಡ್ತಾ ಇದ್ದೀವಿ. ಬಿಗ್ ಕ್ಲಬ್.